ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನ್ಯೂಜಿಲೆಂಡ್ ವಿರುದ್ಧ ಟೀಮ್ ಇಂಡಿಯಾ ಸಾಕ್ ಖಾತೆಗೆ ಡಾಮಿನೇಟ್ ಮಾಡಿದೆ. ಆಲ್ಸೋ ಭಾರತ ಚಾಂಪಿಯನ್ ಟ್ರೋಫಿ ಕೂಡ ಗೆದ್ದಿದೆ. ನ್ಯೂಜಿಲೆಂಡ್ ಚಾಂಪಿಯನ್ ಟ್ರೋಫಿ ಸೋತ ನಂತರ ನಾಯಕ ಕೇನ್ ವಿಲಿಯಮ್ಸನ್ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚಿತವಾಗಿ ಸ್ಕೋರ್ ಕಾರ್ಡ್ ನ ನೋಡ್ಕೊ ಬರೋದಾದ್ರೆ, ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ನ್ಯೂಜಿಲೆಂಡ್ ಕಡೆ ಬ್ಯಾಟಿಂಗ್ ನಲ್ಲಿ ಅಷ್ಟೇನು ಟಾಪ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸಚಿನ್ ರವೀಂದ್ರ ಅವರು ಆಡಿದಂತ 29 ಬಾಲ್ಗಳಲ್ಲಿ 37 ರನ್ ಕಲೆ ಹಾಕಿ ಕುಲ್ದೀಪ್ ಯಾದವ್ ಅವರಿಗೆ ಔಟ್ ಆದ್ರು. ಇನ್ನು ಡ್ಯಾರಿ ಮಿಚೆಲ್ ಅವರು ಆಡಿದಂತ 101 ಬಾಲ್ಗಳಲ್ಲಿ 63 ರನ್ ಕಲೆ ಹಾಕಿ ರೋಹಿತ್ ಶರ್ಮಾ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಇನ್ನು ಗ್ಲೇನ್ ಫಿಲಿಪ್ಸ್ ಅವರು ಆಡಿದಂತ 52 ಬಾಲ್ಗಳಲ್ಲಿ 34 ರನ್ ಕಲೆ ಹಾಕಿ ವರುಣ್ ಚಕ್ರವರ್ತಿ ಅವರಿಗೆ ಬೋಲ್ಡ್ ಆದ್ರು. ಇನ್ನು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ಬ್ರೇಸ್ವೆಲ್ ಅವರು ಆಡಿದಂತ 40 ಬಾಲ್ಗಳಲ್ಲಿ 53 ರನ್ ಕಲೆ ಹಾಕಿ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಇನ್ನು ಮಿಚೆಲ್ ಸ್ಯಾಂಟ್ನರ್ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದು ಆಡಿದಂತ 10 ಬಾಲ್ಗಳಲ್ಲಿ 8 ರನ್ ಕಲೆ ಹಾಕಿ ವಿರಾಟ್ ಕೊಹ್ಲಿ ಅವರಿಗೆ ರನ್ ಔಟ್ ಆದ್ರು. ಆಲ್ಸೋ ನ್ಯೂಜಿಲೆಂಡ್ ಮೊದಲ ಇನ್ನಿಂಗ್ಸ್ ನಲ್ಲಿ 50 ಓವರ್ಗಳಿಗೆ 251 ರನ್ ಕಲೆ ಹಾಕಿ 7 ವಿಕೆಟ್ ಕಳೆದುಕೊಂಡಿತ್ತು. ನಂತರ ಚೇಸ್ ಮಾಡಲು ಬಂದ ಇಂಡಿಯಾ ಸಾಕ್ ಖಾತೆಗೆ ಡಾಮಿನೇಟ್ ಮಾಡಿದೆ ಅಂತಾನೆ ಹೇಳ್ತೀನಿ. ರೋಹಿತ್ ಶರ್ಮಾ ಅವರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 83 ಬಾಲ್ಗಳಲ್ಲಿ 76 ರನ್ ಕಲೆ ಹಾಕಿ ಲಾಥಮ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಇನ್ನು ಶುಭ್ಮನ್ ಗಿಲ್ ಅವರು ಆಡಿದಂತ 50 ಬಾಲ್ಗಳಲ್ಲಿ 31 ರನ್ ಕಲೆ ಹಾಕಿ ಗ್ಲೇನ್ ಫಿಲಿಪ್ಸ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಇನ್ನು ವಿರಾಟ್ ಕೊಹ್ಲಿಯಿಂದ ಅಷ್ಟೇನು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆಡಿದಂತ 2 ಬಾಲ್ಗಳಲ್ಲಿ 1 ರನ್ ಕಲೆ ಹಾಕಿ ಬ್ರೇಸ್ವೆಲ್ ಅವರಿಗೆ ಔಟ್ ಆದ್ರು. ಇನ್ನು ಶ್ರೇಯಸ್ ಅಯ್ಯರ್ ಅವರ ಕಡೆಯಿಂದ ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 62 ಬಾಲ್ಗಳಲ್ಲಿ 48 ರನ್ ಕಲೆ ಹಾಕಿ ಸಚಿನ್ ರವೀಂದ್ರ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಅಕ್ಷರ್ ಪಟೇಲ್ ಅವರು 40 ಬಾಲಿಗೆ 29 ರನ್ ಕಲೆ ಹಾಕಿ ಔಟ್ ಆದ್ರೆ, ಈ ಕಡೆ ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ KL ರಾಹುಲ್ ಅವರು ಸಾಕತ್ತಾಗಿ ಡಾಮಿನೇಟ್ ಮಾಡಿದ್ರು. ಆಲ್ಸೋ KL ರಾಹುಲ್ ಅವರ ಬ್ಯಾಟಿಂಗ್ ಇಂದ ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿ ಕೂಡ ಗೆದ್ದುಕೊಂಡಿದೆ. 34 ರನ್ ಕಲೆ ಹಾಕಿ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಇನ್ನು ಹಾರ್ದಿಕ್ ಪಾಂಡ್ಯ ಅವರ ಕಡೆಯಿಂದ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 18 ಬಾಲ್ಗಳಲ್ಲಿ 18 ರನ್ ಕಲೆ ಹಾಕಿ ಜೇಮಿಸನ್ ಗೆ ಔಟ್ ಆದ್ರು. ಆಲ್ಸೋ ಟೀಮ್ ಇಂಡಿಯಾ ಡಾಮಿನೇಟಿಂಗ್ ವಿಕೆಟ್ ಪಡೆದಿದೆ. ನ್ಯೂಜಿಲೆಂಡ್ ಸೋತ ನಂತರ ಕೇನ್ ವಿಲಿಯಮ್ಸನ್ ಅವರು ಹೀಗೆ ಹೇಳಿದ್ದಾರೆ ನೋಡಿ: ನಾವು ಸೋಲಲು ಭಾರತದ ಸ್ಪಿನ್ನರ್ಸ್ ಗಳು ಕಾರಣ. ಭಾರತದ ಸ್ಪಿನ್ನರ್ಸ್ ನಮ್ಮನ್ನ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡಿದ್ರು. ಮೊದಲು ನಾವು ಪಂದ್ಯ ಗೆಲ್ತೀವಿ ಅನ್ನೋ ವಿಶ್ವಾಸ ಇತ್ತು, ಆದ್ರೆ ವರುಣ್ ಚಕ್ರವರ್ತಿ ಹಾಗೂ ಕುಲ್ದೀಪ್ ಯಾದವ್ ಅವರು ಗೇಮ್ ಚೇಂಜ್ ಮಾಡಿದ್ರು. ಅವರು ಲೆಂತ್ ನಲ್ಲಿ ಬೌಲಿಂಗ್ ಮಾಡ್ತಾ ಇದ್ರು, ಹಾಗಾಗಿ ನಮಗೆ ಆಡಲು ಕಷ್ಟವಾಯಿತು ಅಂತ ಕೇನ್ ವಿಲಿಯಮ್ಸನ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ.